ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅವರೆಕಾಳು ಮತ್ತು ಅದರಲ್ಲಿ ಎಳೆ ಬೀಜಗಳಿರುತ್ತಲ್ಲ, ಅದಕ್ಕೆ ತಪ್ಪರು ಅಂತೀವಿ. ಅವರೆಕಾಳು ಮತ್ತು ತಪ್ಪರು ಉಪಯೋಗಿಸ್ಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ. ಅದು ಹುಚ್ಚಳ ಪುಡಿ ಹಾಕಿ ತುಂಬ ಸಖತ್ತಾಗಿರುತ್ತೆ. ಈ ಹುಚ್ಚಳ ಪುಡಿ ಒಂದ್ಸಲ ಮಾಡಿಟ್ಕೊಂಡ್ರೆ ತುಂಬ ರೆಸಿಪಿಗಳಿಗೆ ಅನುಕೂಲ ಆಗುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಹುಚ್ಚಳ ಪುಡಿ ಮಾಡೋದು ಹಾಗೆ ಬಸ್ಸಾರು ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ತಪ್ಪರು ತೊಗೊಂಡಿದ್ದೀನಿ, ಅವರೆಕಾಳು ತಪ್ಪರು. ಹಾಗೆ ಅವರೆಕಾಳು ಕೂಡ ತೊಗೊಂಡಿದ್ದೀನಿ. ನೀವು ಅವರೆಕಾಳು ಬದಲಿಗೆ, ಅವರೆಕಾಯಿ ತಪ್ಪರು ಬದಲಿಗೆ ನೀವು ಕುಂಬಳಕಾಯಿ ತೊಗೊಳ್ಬೋದು, ಹಲಸಿನಕಾಯಿ ತೊಗೊಳ್ಬೋದು, ಪಪ್ಪಾಯ ತೊಗೊಳ್ಬೋದು, ಹಸಿ ಎಳೆ ಪಪ್ಪಾಯ ಆ ಥರ ಎಲ್ಲ ತೊಗೊಂಡು ಕೂಡ ಸೇಮ್ ಮೆಥಡ್ನಲ್ಲಿ ಉಪಯೋಗಿಸ್ಕೊಳ್ಬೋದು. ಬಸ್ಸಾರು ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ತಪ್ಪರನ್ನೆಲ್ಲ 2-3 ಭಾಗ ಮಾಡಿ ಚೆನ್ನಾಗಿದೆಯಾ ಕನ್ಫರ್ಮ್ ಮಾಡಿಕೊಂಡು 2-3 ಸಲ ತೊಳ್ಕೊಂಡು ನಂತರ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಸೆಕಾಳು ಜೊತೆಗೇನೆ ಒಂದು 300 ml ಅಷ್ಟು ಅಷ್ಟೇ ನೀರು ಹಾಕ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೊಮೊಟೊನ ಹಾಕಿ ಜಸ್ಟ್ 1 ವಿಸಲ್ ಕೂಗಿಸ್ಕೊಳ್ಳಿ. ಅಷ್ಟರಲ್ಲಿ ನಾವು ಹುಚ್ಚಳ ಪುಡಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಹುಚ್ಚೆಳ್ಳು, ಸಾಸಿವೆ, ಜೀರಿಗೆ, ಮೆಣಸು, ಗೋಡಂಬಿ, ಹಾಗೆ ಕಡಲೆಕಾಯಿ ಬೀಜ, ಒಣ ಕೊಬ್ಬರಿ ಕೂಡ ತೊಗೊಳ್ತೀನಿ. ಮೊದಲಿಗೆ ಒಂದು ಪ್ಯಾನ್ ಬಿಸಿ ಆದ ನಂತರ 2 ಒಣ ಮೆಣಸಿನ್ಕಾಯಿನ ಮತ್ತು 1 ಕಪ್ಪಷ್ಟು ಹುಚ್ಚೆಳ್ಳು, ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಹುಚ್ಚೆಳ್ಳನ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಟಪಟ ಆದ ನಂತರ ಉಪ್ಪು ಹಾಗೆ ಮೆಣಸು, ಜೀರಿಗೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನಂತರ ಕರಿಬೇವಿನ ಸೊಪ್ಪು, ಗೋಡಂಬಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಬೋದು. ಎಲ್ಲ ಒಂದೊಂದು ನಿಮಿಷ ಬಿಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಈಗ ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ, 1-2 ಸ್ಪೂನಷ್ಟು. ಒಣ ಕೊಬ್ಬರಿ ಹಾಕಿದ್ರೂ ಕೂಡ ನೀವು 3 ತಿಂಗಳು ಈಚೆ ಸ್ಟೋರ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಸಿಮ್ಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಕರಿಬೇವಿನ ಸೊಪ್ಪು ಹಾಕಿರೋದು ಕ್ರಿಸ್ಪಿ ಆಗಬೇಕು, ಹಂಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ 3 ತಿಂಗಳು ಹೊರಗಡೆನೇ ಫ್ರಿಜ್ ಅವಶ್ಯಕತೆ ಇಲ್ಲದೇ ಇರುತ್ತೆ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಕಡಲೆಕಾಯಿ ಬೀಜ ನಾನು ಹುರಿದು ಇಟ್ಕೊಂಡಿರೋದ್ರಿಂದ ಕಡಲೆಕಾಯಿ ಬೀಜ ಇಲ್ಲಿ ಬಳಸ್ತಿಲ್ಲ. ನೀವು ಬಿಳಿ ಎಳ್ಳು ಕೂಡ ನೀವು ಇಲ್ಲಿ ಉಪಯೋಗಿಸ್ಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ತೊಟ್ಟೆಲ್ಲ ತೆಗೆದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಉಪ್ಪೆಲ್ಲ ಆವಾಗಲೇ ಹಾಕಿರೋ ಕಾರಣ ಉಪ್ಪು ಮತ್ತೆ ಬಳಸೋದಿಲ್ಲ. ಇದಕ್ಕೇನೆ ಹುರಿದಿರೋಂಥ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಹುಚ್ಚೆಳ್ಳು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಕಡಲೆಕಾಯಿ ಬೀಜ ಕೂಡ ತೊಗೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿರೋದು ನನ್ನ ಹತ್ರ ಇದ್ದಿದ್ದರಿಂದ ಕಡಲೆಕಾಯಿ ಬೀಜ ಹುರಿದಿಲ್ಲ, ನೀವು ಬೇಕಾದರೆ ಹುರಿದು ಕೂಡ ಹಾಕ್ಕೊಳ್ಬಹುದು. ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿನ ನೀವು ಯಾವುದೇ ಪಲ್ಯಗಳಿಗೂ ಕೂಡ ಹಾಕ್ಕೊಳ್ಬಹುದು. ಹಾಗೆಯೇ ಇದ್ರ ಜೊತೆ ಮೊಸರು ಮಿಕ್ಸ್ ಮಾಡಿ ರೊಟ್ಟಿ ಚಪಾತಿ ಜೊತೆ ಕೂಡ ತಿನ್ನಬಹುದು. ಹುಚ್ಚೆಳ್ಳು ಚಟ್ನಿ ಪುಡಿ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಮೊಸರೆಲ್ಲ ಬಳಸ್ಕೊತೀವಿ ಅನ್ನೋದಾದರೆ ನೀವು ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ, ಹಂಗೇ ಟೇಸ್ಟಿಯಾಗಿರುತ್ತೆ. ಈಗ 1 ವಿಸಲು ಅವರೆಕಾಳು ಮತ್ತು ತಪ್ಪರು ಬೆಂದಿದೆ. ಈಗ ಕಾಳು ಸ್ವಲ್ಪ ಟೊಮೊಟೊ ಹಾಕಿದ್ವಲ್ಲ, ಟೊಮೊಟೊ ಎತ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಹಸಿ ಬೆಂದಿರೋಂಥ ಕಾಳು ಕೂಡ ಹಾಕ್ಕೊಂಡು ಟೊಮೊಟೊನ ಜೊತೆಗೆ ಇಟ್ಕೊಳ್ತಾ ಇದ್ದೀನಿ. ಅದು ರುಬ್ಬೋದಕ್ಕೆ ಬೇಕಾಗುತ್ತೆ. ಈಗ 1 ವಿಸಲ್ ಕೂಗ್ಸಾದ ನಂತರ ಕೂಡ ಕ್ಯಾಪ್ ಓಪನ್ ಮಾಡಿ 1-2 ನಿಮಿಷ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನಾನು ಪ್ರತಿ ಸಲ ಹೇಳ್ತೀನಿ ನಿಮಗೆ. ಈಗ ನೀರು ನೋಡಿ ಯಾವ ರೀತಿ ಇದೆ ಅಂತೇಳಿ. ಇದು ಕುದಿಸಿದ ನಂತರ ಕಾಳು ನೀರು ಸಪ್ರೇಟು ಒಂಥರ ಚೇಂಜ್ ಆಗುತ್ತೆ ಕಲರ್ ಸ್ವಲ್ಪ. ಹಾಗಾಗಿ ಯಾವುದೇ ಸೊಪ್ಪು ತರಕಾರಿ ಏನೇ ಮಾಡೋದು ಕೂಡ 1 ವಿಸಲ್ ಹಸಿದಾದರೆ 1 ವಿಸಲ್ ಸಾಕು ನಿಮಗೆ. ಈ ಥರ ಪಲ್ಯ ತುಂಬ ಉದುದ್ರಾಗಿ ಬರುತ್ತೆ. ನಂತರ 1-2 ನಿಮಿಷ ಕುದಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ರಸ ಕೂಡ ಚೆನ್ನಾಗಿ ಬಿಟ್ಟಿರುತ್ತೆ. ಇಷ್ಟು ನೀರು ಬಂದಿದೆ. ನಮಗಿಲ್ಲಿ 3 ಜನಕ್ಕಾಗಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ, ಇಷ್ಟು ಸಾಕಾಗುತ್ತೆ. ನಾನು ಮಿಕ್ಸಿ ಜಾರ್ಗೆ ನೆನೆಸಿರೋಂಥ ಹುಣಸೆಹಣ್ಣು, ಬೇಯಿಸಿರೋಂಥ ಟೊಮೊಟೊ, ಹಾಗೆ 1 ಸ್ಪೂನಷ್ಟು ಕಾಳು, ಬೇಳೆ ಸಾಂಬಾರು ಪುಡಿ 1.5 ಸ್ಪೂನಷ್ಟು, ಅರ್ಧ ಈರುಳ್ಳಿ, ಅರ್ಧ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಅರ್ಧ ಸ್ಪೂನಷ್ಟು, 1-1.5 ಸ್ಪೂನಷ್ಟು ತೆಂಗಿನಕಾಯಿ ತುರಿ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡು ಆ ನೀರಿಗೆ ಮಿಕ್ಸ್ ಮಾಡಿದ್ರೆ ಬಸ್ಸಾರು ರೆಡಿ ಆಯಿತು. ಈಗ ಇದಕ್ಕೊಂದು ಸಣ್ಣದು ಒಗ್ಗರಣೆ ಹಾಕೋಣ. ಮಿಕ್ಸಿ ಜಾರೆಲ್ಲ ತೊಳೆದು ನಿಮ್ಗೆ ಎಷ್ಟು ಬೇಕು ನೀರು ಕ್ವಾಂಟಿಟಿ ನೋಡ್ಕೊಳ್ಳಿ. ಕಾಳು ಸೊಪ್ಪು ಬೇಯಿಸಿರೋಂಥ ನೀರು ಜಾಸ್ತಿ ಇದ್ದರೆ ಬೇರೆ ನೀರನ್ನ ಮಿಕ್ಸ್ ಮಾಡೋದು ಬೇಡ, ಅದೇ ನೀರಿನಲ್ಲಿ ಮಿಕ್ಸಿ ಜಾರೆಲ್ಲ ಅಲುಗಾಡಿಸ್ಕೊಂಡು ಹುಯ್ಕೋಬೇಕಾಗತ್ತೆ. ಇದು ಗಂಟಾಗಬಾರ್ದು ಅಂತ ಚೆನ್ನಾಗಿ ತಿರುಗಿಸ್ಬಿಟ್ಟು ನಂತರ ಸ್ವಲ್ಪ ಈಗ ಸಾಂಬಾರೆಲ್ಲ ಹೆಚ್ಚಿಸಿರೋದನ್ನ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಸಾಂಬಾರನ್ನ ಕುದಿಯೋದಕ್ಕಿಡಿ. ಹುಣಸೆಹಣ್ಣೆಲ್ಲ ಹಾಕಿರ್ತೀವಲ್ಲ, ಹಸಿ ವಾಸನೆ ಹೋಗೋವರೆಗೂ ಸಿಮ್ಮಲ್ಲಿ ಒಂದು 3-4 ನಿಮಿಷ ಕುದೀಲಿ. ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದೇ ಪಾತ್ರೆಯಲ್ಲಿ ಸಾಂಬಾರು ಮತ್ತು ಪಲ್ಯ ಎರಡಕ್ಕೂ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಈ ಪಾತ್ರೆ ಬಿಸಿಯಾದ ನಂತರ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಇದು ಸಾಂಬಾರು ಒಗ್ಗರಣೆಗೆ ಜಜ್ಜಿರಂಥ 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಣ್ಣ ಬದಲಾಗೋಷ್ಟು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. 1 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 1-2 ಸಣ್ಣದು 1/4 ಭಾಗದಷ್ಟು ಈರುಳ್ಳಿ, ನಾಟಿ ಈರುಳ್ಳಿ ಅಂದರೆ 1-2-3 ಗೆಡ್ಡೆ ಅಷ್ಟು ಹಾಕ್ಕೊಳ್ಳಿ. ದಪ್ಪ ಈರುಳ್ಳಿ ಅಂದರೆ 1/4 ಭಾಗದಷ್ಟು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿ ಸಾಂಬಾರು ಮಿಕ್ಸ್ ಮಾಡಿ ಸಾಂಬಾರು ರೆಡಿ ಆಯಿತು. 1-2 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಅದೇ ಪಾತ್ರೆಯಲ್ಲಿ ಸೊಪ್ಪು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಸ್ವಲ್ಪ ಚಟಪಟ ನಂತರ 1 ಒಣ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ 3 ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ನಾನಿಲ್ಲಿ ತುಂಬ ಎಣ್ಣೆ ಬಳಸಿಲ್ಲ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಕೂಡ ಸಾಫ್ಟ್ ಆಗುತ್ತೆ. ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ತಳ ಕೂಡ ಹಿಡಿಯೋದಿಲ್ಲ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಈಗ 1
ಸಣ್ಣ ಸ್ಪೂನಲ್ಲಿ 2 ಸ್ಪೂನಷ್ಟು ಧನ್ಯದ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೀನಿ. ಈ ಪಲ್ಯಗೆಲ್ಲ ಖಾರ ಬೇಕಲ್ಲ, ಹಾಗಾಗಿ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷದಷ್ಟು ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಘಮ ಅಂತ ಸ್ಮೆಲ್ ಬರುತ್ತೆ, ಘಮ ಘಮ ಅಂತೇಳಿ. ಧನ್ಯದ ಪುಡಿ ಖಾರದ ಪುಡಿ ಮಿಕ್ಸ್ ಆದ ನಂತರ ನಾವು ಏನು ಬಸ್ತಿ ಇಟ್ಕೊಂಡಿದ್ದೀವಿ, ನೀರು ಸೋರಿಸ್ಬಿಟ್ಟು ಬೇಯಿಸಿರೋಂಥ ಕಾಳು ಮತ್ತು ತಪ್ಪಲು ಎಲ್ಲನೂ ಹಾಕ್ಕೊಳ್ಳೋಣ. ನಿಮಗೆ ಅವರೆಕಾಯಿ ತಪ್ಪಲು ಸಿಗಲಿಲ್ಲ ಅಂದರೆ ನೆಲವರೆಕಾಯಿ ಕೂಡ ಬಳಸ್ಕೊಳ್ಬಹುದು, ತುಂಬ ಚೆನ್ನಾಗಿರುತ್ತೆ. ಈಗ ಕೊನೆ ಸೀಸನ್ ಅವರೆಕಾಯ್ದು ಕೊನೆ ಸೀಸನ್ ಆಗಿರೋದನ್ನ ತಪ್ಪಲು ಸಿಕ್ಕಿದಾಗ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಇದ್ರ ಬದಲಿಗೆ ಹಲಸಿನಕಾಯಿ ಕುಂಬಳಕಾಯಿ ಕೂಡ ಹಾಕ್ಕೊಂಡು ಸೇಮು ಈ ಹುಚ್ಚಳ ಪುಡಿ ಹಾಕಿ ಪಲ್ಯ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟು. ಹುಚ್ಚಳ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಹೀಗೆಲ್ಲ ಮಿಕ್ಸ್ ಆದ ನಂತರ ತುಂಬ ಡ್ರೈ ಅಂತ ಅನಿಸಿದ್ರೆ ನಿಮಗೆ, ನೀವು ಬೇಯಿಸಿರೋಂಥ ನೀರಿರುತ್ತಲ್ಲ ಅದನ್ನು ಕೂಡ 1 ಸ್ಪೂನಷ್ಟು ಹಾಕ್ಕೊಳ್ಬಹುದು. ನಾನು 1 ಸ್ಪೂನಷ್ಟು ಎತ್ತಿ ಇಟ್ಕೊಂಡಿದ್ದೆ, ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಹಾಕೋದ್ರಿಂದ ಏನಾಗುತ್ತೆ, ಪಲ್ಯ ಚೆನ್ನಾಗಿ ಮಸಾಲೆ ಜೊತೆ ಕೋಟಿಂಗ್ ಆಗುತ್ತೆ. ಚೆನ್ನಾಗಿ ಕಾಳುಗಳಿಗೆಲ್ಲ ನಾವು ಹುಚ್ಚಳ ಪುಡಿ ಮತ್ತು ಧನಿಯಾ ಖಾರದ ಪುಡಿ ಏನು ಹಾಕಿದ್ದೀವಿ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಹಾಗಾಗಿ 1 ಸ್ಪೂನಷ್ಟು ಹಾಕ್ಕೊಳ್ತೀನಿ. ನೀವು ಏನಾದ್ರು ಬಸ್ತಿರೋ ನೀರಿಲ್ಲ ಅಂದರೆ ಸಾಂಬಾರಿನ 1 ಸ್ಪೂನಷ್ಟು ಹಾಕ್ಕೊಳ್ಬಹುದು, 1-2 ಟೇಬಲ್ ಸ್ಪೂನಷ್ಟು. ಇಲ್ಲ ಅಂದರೆ ಬಿಸಿ ನೀರನ್ನ ಕೂಡ ಹಾಕ್ಕೊಳ್ಬಹುದು. ಜಸ್ಟ್ ಮಿಕ್ಸ್ ಆಗೋದಕ್ಕಷ್ಟೇ, ಅದು ತುಂಬ ಗೊಜ್ಜು ಥರನೂ ಮಾಡಿಲ್ಲ ನಾನು, ಜಸ್ಟ್ ಕೋಟಿಂಗ್ ಆಗೋಷ್ಟೇ 1 ಸ್ಪೂನಷ್ಟು ಹಾಕ್ಕೊಳ್ಳಿ ಅಂತ ಹೇಳಿದ್ದು. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಈ ಪಲ್ಯನೇ ಹೋಗ್ತಾ ಬರ್ತಾ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹುಚ್ಚಳ ಪುಡಿ ಕೂಡ ಮಾಡಿಟ್ಕೊಂಡೆ ಎಲ್ಲ ಪಲ್ಯಗಳಿಗೂ ಕ್ಯಾಪ್ಸಿಕಮ್ ಪಲ್ಯ ಅಥವಾ ಕುಂಬಳಕಾಯಿ ಪಲ್ಯ ಅಥವಾ ಬದನೆಕಾಯಿ ಪಲ್ಯ ಮಾಡಿದಾಗೆಲ್ಲ ಈ ಹುಚ್ಚಳ ಪುಡಿನ ಬಳಸ್ಕೊಳ್ಬಹುದು. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಬಸ್ಸಾರು ಹಾಕ್ಕೊಂಡು ಊಟ ಮಾಡೋದಂತೂ ಸಖತ್ತಾಗಿರುತ್ತೆ. ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡ್ಕೊಂಡಿದ್ದು. ಮತ್ತು ಈ ಸಾಂಬಾರು ಆ ಪಲ್ಯ ಜೊತೆಗೆ ಸ್ವಲ್ಪ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದು ಹುಳಿಯಾಗಿರುತ್ತೆ ಸಾಂಬಾರು, ಆ ಪಲ್ಯ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಬಹುದು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಒಂದ್ಸಲ ನೀವು ಟ್ರೈ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.